ಹಲೋ ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳನ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. ಫಂಡ್ ಅಲೋಕೇಶನ್ ವಿಡಿಯೋದಲ್ಲಿ ನಮಗೆ ಫ್ಲೆಕ್ಸಿ ಕ್ಯಾಪ್ ಒಂದು ಕೋರ್ ಪೋರ್ಟ್ಫೋಲಿಯೋ ಆಗಿರುತ್ತೆ. ಬಿಕಾಸ್ ಅವರು ಸ್ಟ್ರಾಟಜಿ ಬೇಸ್ಡ್ ಆಗಿ ಯಾವ್ಯಾವ ಸಿಚುವೇಶನಲ್ಲಿ ಲಾರ್ಜಲ್ಲಿ ಶಿಫ್ಟ್ ಮಾಡಬೇಕು, ಮಿಡಲ್ಲಿ ಶಿಫ್ಟ್ ಮಾಡಬೇಕು, ಸ್ಮಾಲಲ್ಲಿ ಶಿಫ್ಟ್ ಮಾಡಬೇಕು ಮನಿನ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರಿಗೆ ಅಪಾರ್ಚುನಿಟಿ ಕೂಡ ಇರುತ್ತೆ, ಸೆಬಿ ಕಡೆಯಿಂದ ಅದು ಲೈಸೆನ್ಸ್ ಕೂಡ ಇರುತ್ತೆ. ಸೊ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳನ್ನು ನೋಡೋಣ. ಇದರಲ್ಲಿ ನಾನು ಯಾವುದೇ ಥರ ರೆಕಮೆಂಡ್ ಮಾಡ್ತಿಲ್ಲ ಇದೇ ಫಂಡ್ಸ್ಗಳಿಗೆ ನೀವು ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಬೇಕು ಅಂತ. ನಾನು ನನ್ನ ಕೆಲವೊಂದು ಕ್ರೈಟೇರಿಯಾನ ಪಾಸ್ ಮಾಡಿರೋ ಫಂಡ್ಸ್ಗಳನ್ನು ನಾನಿಲ್ಲಿ ಶೋ ಮಾಡ್ತಿದ್ದೀನಿ. ಸೊ ಇದು ಟಿಕೆಟ್ ಆ್ಯಪಿನಿಂದ ಫಿಲ್ಟರ್ ಔಟ್ ಮಾಡಿ ಬಂದಿರೋ ಫಂಡ್ಸ್ಗಳು. ಇದಕ್ಕೆ ಬೆಂಚ್ ಮಾರ್ಕ್ ಬಂದು ನಿಫ್ಟಿ 500 TRI, BSE 500 TRI. ಆ ರಿಟರ್ನ್ಸ್ನ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು, ಎಷ್ಟೆಷ್ಟು ರಿಟರ್ನ್ಸ್ AGR ಕೊಟ್ಟಿದೆ ಅಂತ. ಫ್ಲೆಕ್ಸಿ ಕ್ಯಾಪ್ಗೆ ಇಂಡೆಕ್ಸ್ ಫಂಡ್ ಇಲ್ಲ. ಸೊ ಫ್ಲೆಕ್ಸಿ ಕ್ಯಾಪ್ಗೆ ನಾವು ಆ್ಯಕ್ಟಿವ್ಲಿ ಮ್ಯಾನೇಜರ್ ಫಂಡ್ಸ್ನೇ ನೋಡ್ಬೋದು. ಸೊ ಇದರಲ್ಲಿ ನಮಗೆ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಕೊಡ್ಬೋದು ಕೆಲವೊಂದು ಸಾರಿ, ಬಟ್ ನಾನು ಆಲ್ಮೋಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ ಬಿಲೋ 1 ಚೂಸ್ ಮಾಡಿದ್ದೀನಿ. ಇನ್ ಕೇಸ್ 0.91 ಎಕ್ಸ್ಪೆನ್ಸ್ ರೇಷಿಯೋ ತೊಗೊಂಡು ಇದೆಲ್ಲ ಫಂಡ್ಸ್ಗಳಿಗಿಂತ ಜಾಸ್ತಿ ರಿಟರ್ನ್ 10 ಇಯರ್, 5 ಇಯರ್, 3 ಇಯರಲ್ಲಿ ಕೊಡ್ತಿದ್ರೆ ಆ ಫಂಡ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ಆ ಥರ ಯಾವ ಫಂಡ್ಸ್ ಕೂಡ ಇಲ್ಲ. ಸೊ ಈ 5 ರಿಂದ 6, 7 ಫಂಡ್ಸ್ಗಳು ಏನಿದ್ದಾವೆ ಇದರಲ್ಲೇ ನೀವು ಯಾವುದಾದ್ರೂ 1, 2, 3 ನಿಮಗೆ ಎಷ್ಟು ಪೋರ್ಟ್ಫೋಲಿಯೋ ಅಲೋಕೇಶನ್ ಬಂದಿದೆ, ಈ ಫಂಡ್ ಅಲೋಕೇಶನ್ ಹೇಳಿರೋ ಪ್ರಕಾರ ಅಷ್ಟು ಪರ್ಸೆಂಟ್ ಮೇಲೆ ಡಿವೈಡ್ ಮಾಡಿಕೊಂಡು ಫಂಡ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ನೀವು ನೋಡೋ ಪ್ರಕಾರ JM ರೀಸೆಂಟಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಆಫ್ಟರ್ ಕೋವಿಡ್ 2020. ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಕಡಿಮೆ ಇದೆ. ಈ ಫಂಡ್ಸ್ನ ಇವಾಗ ಎಲ್ಲರೂ ರೆಕಮೆಂಡ್ ಮಾಡ್ತಿದ್ದಾರೆ, ಬಟ್ ಆವಾಗ ಇದನ್ನು ಯಾರಾದರೂ ನೋಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ. ಬಟ್ ನೀವು ನೋಡ್ಬೋದು ಇಲ್ಲಿ 66,000, 87,000, 17,000 ಎಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಜಸ್ಟ್ 5,000 ಇದೆ. ಈ ರೀಸೆಂಟ್ ಪರ್ಫಾರ್ಮೆನ್ಸಿಂದನೇ ಇದರಲ್ಲಿ 1,000, 2,000 ಕೋಟಿ ಇವಾಗಲೇ ಬಂದಿರೋದು. ಪಾಸ್ಟ್ 10 ಇಯರ್ಸಿಂದ ಈ ಫಂಡ್ಸ್ ಅಷ್ಟೊಂದು ಕೆಲಸ ಮಾಡ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಎಡೆಲ್ವೀಸ್ ಥರನೇ 2,000 ಕೋಟಿನ 1,000 ಕೋಟಿನ ಇತ್ತಿದ್ದು. ಇವಾಗ ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆಗಿ ತುಂಬ ಜನ ರಿಟರ್ನ್ಸ್ನ ನೋಡಿಬಿಟ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆ ಫಂಡ್ ಆಗಿದೆ. ಇವಾಗ ಫ್ಯೂಚರಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನೋಡಿಕೊಂಡು ಇನ್ವೆಸ್ಟ್ ಮಾಡ್ಬೋದು. ಎಲ್ಲರೂ ಸಜೆಸ್ಟ್ ಮಾಡೋ ಥರ ಪಾರಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಚೆನ್ನಾಗಿದೆ. US ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದ್ರದ್ದು ಇಂಡಿಯನ್ ಮಾರ್ಕೆಟಲ್ಲಿ ಟ್ರ್ಯಾಕ್ ರೆಕಾರ್ಡ್ ಕೂಡ ಚೆನ್ನಾಗಿದೆ. ಎಕ್ಸ್ಪೆನ್ಸ್ ರೇಷಿಯೋ ಡೀಸೆಂಟ್ ಆಗಿದೆ. ಒಂದಿಷ್ಟ ಏನೂ ಇಲ್ಲ ಅಂದರೆ ಇದರಲ್ಲಿ ಎಕ್ಸಿಟ್ ಲೋಡ್ 2% ಇದೆ. ಇನ್ ಕೇಸ್ ನೀವು 1 ವರ್ಷದಲ್ಲೇ ಬೇಡ ಅಂತ ಎಕ್ಸಿಟ್ ಆದರೆ ಅದು ಒಂದು ವಿಷಯ ಬಿಟ್ಟರೆ ಪಾರಕ್ ಫ್ಲೆಕ್ಸಿ ಕ್ಯಾಪ್ ಎಲ್ಲರೂ ರೆಕಮೆಂಡ್ ಮಾಡೋವಂಥ ಫ್ಲೆಕ್ಸಿ ಕ್ಯಾಪ್ ಫಂಡ್ ಆಗಿದೆ. ಇನ್ನು HDFC ಫ್ಲೆಕ್ಸಿ ಕ್ಯಾಪ್ ಕೂಡ ಚೆನ್ನಾಗೇ ಇದೆ. ಬಟ್ ಇದ್ರ ಪಾಸ್ಟ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ರೀಸೆಂಟ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇವನ್ ಪಾರಿಕ್ನೂ ಬೀಟ್ ಮಾಡಿದೆ ಕೆಲವೊಂದು ವಿಷಯದಲ್ಲಿ. ಎಕ್ಸ್ಪೆನ್ಸ್ ರೇಷಿಯೋ ನೋಡ್ಬೋದು, ಆಲ್ಮೋಸ್ಟ್ ಸಿಮಿಲರ್ ಇದೆ. ಸಿಮಿಲರ್ ಕೈಂಡ್ ಆಫ್ ರಿಟರ್ನ್ ಕೊಡ್ತಿದೆ. ಕ್ವಾಂಟ್ ಕೂಡ ಒಂದು ಒಳ್ಳೆ ಫ್ಲೆಕ್ಸಿ ಕ್ಯಾಪ್ ಫಂಡ್ ಆಗಿದೆ. ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಡೀಸೆಂಟ್ ಆಗಿದೆ. ಬಟ್ ರೀಸೆಂಟ್ ಪಾಸ್ಟ್ 6 ಮಂತ್ಸ್ 1 ಇಯರ್ದು ಏನು ರಿಟರ್ನ್ ಇದೆ ಒಂದು ಸ್ವಲ್ಪ ಡಿಗ್ರೋತ್ ಇದೆ ರಿಟರ್ನಲ್ಲಿ. ಅದೊಂದು ವಿಷಯದಿಂದ ಇರೋದು ಟೋಟಲ್ ಓವರ್ CAGR ರಿಟರ್ನ್ ಎಲ್ಲ ಡಿಗ್ರೇಡ್ ಆಗ್ತಾ ಇದೆ. ಇನ್ ಕೇಸ್ ಅವರು ಮತ್ತೆ ಫಂಡ್ ಬೌನ್ಸ್ ಬ್ಯಾಕ್ ಆದರೆ ರಿಟರ್ನ್ಸ್ ವೈಸ್ ಈ ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಏನಿದೆ ತುಂಬ ಚೆನ್ನಾಗಿರೋ ಫಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಲ್ಲಿ ಟಾಪ್ 6-7 ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಿವೆ. ನಿಮ್ಮ ಫಂಡ್ ಅಲೋಕೇಶನ್ ಯಾವ ಥರ ಎಷ್ಟು ಪರ್ಸೆಂಟೇಜ್ ಬಂದಿದೆಯೋ ನಿಮ್ಮ ರಿಸ್ಕ್ ಟಾಲರೆನ್ಸ್ ಬೇಸ್ ನೀವು ಇದರಲ್ಲಿರೋ ಫ್ಲೆಕ್ಸಿ ಕ್ಯಾಪ್ ಫಂಡ್ನ ಚೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.